ಹಾಯ್ ನಮಸ್ತೆ, ನಾನು ನಿಮ್ಮ ಸುಮಿತ್ರಾ ಮೂನ್ಲೈಟ್ ಇಂಗ್ಲಿಷ್ ಗ್ರಾಮರ್ ಕ್ಲಾಸಿಂದ. ಇಂದಿನ ತರಗತಿಯಲ್ಲಿ ನಾವು ಒಂದು ಹೊಸ ವಿಷಯದ ಕುರಿತು ಅಧ್ಯಯನವನ್ನು ಮಾಡೋಣ. ನನ್ನ ವಿಡಿಯೋವನ್ನು ಪೂರ್ಣವಾಗಿ ವಾಚ್ ಮಾಡಿ ನೀವು ಒಂದು ಸಪೋರ್ಟನ್ನು ಮಾಡಿದರೆ ನನಗೆ ಇನ್ನೂ ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯವಾಗುತ್ತದೆ. ಓಕೆ, ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂದರೆ ಈ ಆಲ್ಫಾಬೆಟ್ಸ್ ಆ್ಯಂಡ್ ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸ್, ಪ್ಯಾರಾಗ್ರಾಫ್, ಫೋರ್ಸ್, ಹೌ ಟು ಕ್ರಿಯೇಟ್ ದೀಸ್, ಇವುಗಳನ್ನು ಯಾವ ರೀತಿ ರಚನೆ ಆಗುತ್ತವೆ ಅನ್ನೋದನ್ನು ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಓಕೆ, ನಾವು ಲೆಟರ್ ಸ್ಟಾರ್ಟ್ ದ ಕ್ಲಾಸ್. ಎಸ್, ಫಸ್ಟ್ ಲೆಟರ್ಸ್. ವಾಟ್ ಈಸ್ ಲೆಟರ್ಸ್? ಲೆಟರ್ಸ್ ಅಂದ್ರೆ ಏನು? ಎಸ್, ಹೌ ಮೆನಿ ಲೆಟರ್ಸ್ ಇನ್ ಇಂಗ್ಲಿಷ್? ಇಂಗ್ಲಿಷಲ್ಲಿ ಎಷ್ಟು ಲೆಟರ್ಗಳಿದ್ದಾವೆ? ಎಸ್, ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷಲ್ಲಿ 26 ಅಕ್ಷರಗಳಿವೆ, ವರ್ಣಮಾಲೆಗಳಿವೆ. ಓಕೆ, ಇನ್ 26 ವಿ ಹ್ಯಾವ್ ಕ್ಲಾಸಿಫೈಡ್ ಟು. ಆ ಒಂದು ವರ್ಣಮಾಲೆಗಳನ್ನ ಎರಡು ವಿಧವಾಗಿ ಏನು ಮಾಡ್ತೀವಿ, ವಿಭಾಗವನ್ನು ಮಾಡ್ತೀವಿ. ಒಂದು ಸ್ವರಗಳು ಮತ್ತು ವ್ಯಂಜನಗಳು, ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸ್. ಹೌ ಮೆನಿ ಓವೆಲ್ಸ್ ಇನ್ ಇಂಗ್ಲಿಷ್? ಓನ್ಲಿ 5 ಓವೆಲ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷಲ್ಲಿ 5 ಮಾತ್ರ ಸ್ವರಗಳು ಇದ್ದಾವೆ. ಅವು ಯಾವುವು? ಎ, ಇ, ಐ, ಓ, ಯು. 5 ಮಾತ್ರ ಸ್ವರಗಳು ಇಂಗ್ಲಿಷಲ್ಲಿ ಬಳಕೆ ಮಾಡಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್, ಈ 26 ಅಕ್ಷರದಲ್ಲಿ ಉಳಿದಂಥ 5 ಸ್ವರಗಳನ್ನು ಬಿಟ್ಟು ಉಳಿದಂಥವೆಲ್ಲಗಳು ವ್ಯಂಜನಗಳಾಗಿ ಬಳಕೆ ಆಗುತ್ತವೆ. ಹೌ ಮೆನಿ ಓವೆಲ್ಸ್, ಹೌ ಮೆನಿ ಕಾನ್ಸೋನೆಂಟ್ಸ್? 21 ಕಾನ್ಸೋನೆಂಟ್ಸ್. 21 ವ್ಯಂಜನಗಳು ಇಂಗ್ಲಿಷಲ್ಲಿವೆ. ಓಕೆ, ಎಸ್, ಇನ್ ಆಲ್ಫಾಬೆಟ್ಸ್ 26 alphabets in English. Yes, we have classified vowels and consonants. Only 5 vowels are there and 21 consonants are vowels are A, E, I, O, U. Understand? 5 ಸ್ವರಗಳಿದ್ದಾವೆ, 21 ವ್ಯಂಜನಗಳಿದ್ದಾವೆ. ಟೋಟಲ್ ಆಗಿ 26 ಅಕ್ಷರಗಳು ಇಂಗ್ಲಿಷಲ್ಲಿ ಇದ್ದಾವೆ. ನೆಕ್ಸ್ಟ್, ವರ್ಡ್ಸ್. ವಾಟ್ ಈಸ್ ವರ್ಡ್ಸ್? ಎಸ್, what is word? Word is a group of letters. It gives us complete meaning. Yes, word ಅಂದ್ರೆ ಈ ಅಕ್ಷರಗಳ ಗುಂಪು. ಅಕ್ಷರಗಳಿಂದ ಕೂಡಿದಂಥ ಒಂದು ಗುಂಪಿಗೆ ವರ್ಡ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್ ಆರ್ ಮೀನಿಂಗ್. ಅದು ಒಂದು ಏನು ಮಾಡಿರಬೇಕು, ಒಂದು ಮೀನಿಂಗ್, ಅರ್ಥವನ್ನು ಕೊಡುವಂತಿರ್ಬೇಕು. ಅದಕ್ಕೆ ಏನಂತ ಕರೀತಾರೆ? ವರ್ಡ್ ಅಂತ ಕರೀತಾರೆ. ಯು ಕ್ಯಾನ್ ಗಿವ್ ಎಕ್ಸಾಂಪಲ್. ಬ್ಯಾಟ್. ಎಸ್, ಬ್ಯಾಟ್. B-A-T. How many letters in this word? 1, 2, 3 letters. It is a 3-letter word. Yes, bat. Yes, it is a one of the thing. ಅದು ಬ್ಯಾಟ್ ಅಂದರೆ ಒಂದು ಚೆಂಡನ್ನು ಹೊಡೆಯುವಂಥ ಸಾಧನ, ಒಂದು ಅರ್ಥವನ್ನು ಕೊಡುತ್ತದೆ. T-B-A. It is also 3-letter word, but it did not give us a complete meaning. T-B-A means ಇಲ್ಲಿ ಅಕ್ಷರಗಳ ಗುಂಪಿದೆ, ಆದರೆ ಅರ್ಥವನ್ನು ಕೊಡೋದಿಲ್ಲ. ಸೊ ಇಟ್ ಇಸ್ ನಾಟ್ ಅ ವರ್ಡ್. ವರ್ಡ್ ಮೀನ್ಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಇಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಇಸ್ ಕಾಲ್ಡ್ ಅ ವರ್ಡ್. ಒಂದು ಶಬ್ದ ಅಂದರೆ ಅದು ಅಕ್ಷರಗಳಿಂದ ಕೂಡಿರಬೇಕು ಮತ್ತು ಅದು ಪೂರ್ಣವಾಗಿ ಅರ್ಥವನ್ನು ಕೊಡುವಂತಿದ್ರೆ ಅದಕ್ಕೆ ಶಬ್ದ ಅಂತ ಕರೀತಾರೆ. ವರ್ಡ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಇಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಇಸ್ ಕಾಲ್ಡ್ ಅ word. Yes, next we have going to sentence. What is sentence? Yes, sentence is a group of words. It gives us complete meaning. Sentence means a group of words. ಶಬ್ದಗಳ ಗುಂಪಿಗೆ ವಾಕ್ಯ ಅಂತ ಕರೀತಾರೆ. ಬಟ್ ಇಟ್ ಗಿವ್ಸ್ us complete meaning. ಶಬ್ದಗಳ ಗುಂಪಿರಬೇಕು ಮತ್ತು ಪೂರ್ಣವಾಗಿ ಅರ್ಥವನ್ನು ಕೊಡುವಂತಿರಬೇಕು. ಅದಕ್ಕೆ ಅಂತ ಸೆಂಟೆನ್ಸ್ ಅಂತ ಕರೀತಾರೆ. ಓಕೆ, ಐ ಕ್ಯಾನ್ ಗಿವ್ ಇಸ್ ಬ್ಯಾಟ್. I have a bat. Yes, ನನ್ನ ಬಳಿ ಒಂದು ಬ್ಯಾಟ್ ಇದೆ. Yes, how many words in this sentence? I is a word, have is a word, a is a word, bat is a word. 1, 2, 3, 4. 4 words in this sentence. Yes, sentence means a group of words. ಅಕ್ಷರ ಶಬ್ದಗಳು ಕೂಡ್ಕೊಂಡಿರಬೇಕು, ಅದು ಒಂದು ಪೂರ್ಣವಾಗಿ ಅರ್ಥವನ್ನು ಕೊಡುವಂತಿರಬೇಕು. ಅದಕ್ಕೆ ಏನಂತ ಕರೀತಾರೆ? ವಾಕ್ಯ ಅಂತ ಕರೀತಾರೆ, ಸೆಂಟೆನ್ಸ್ ಅಂತ ಕರೀತಾರೆ. ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಇಟ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್. ಇಸ್ ಕಾಲ್ಡ್ ಅ ಸೆಂಟೆನ್ಸ್. ಸೆಂಟೆನ್ಸ್ ಅಂದ್ರೆ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ವಾಟ್ ಈಸ್ ಪ್ಯಾರಾಗ್ರಾಫ್? ಗ್ರೂಪ್ ಆಫ್ ಸೆಂಟೆನ್ಸ್. ಸೆಂಟೆನ್ಸ್ಗಳು ಮೋರ್ ದೆನ್ 2 ಸೆಂಟೆನ್ಸ್. 2 ಮತ್ತು 2ಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿಕೊಂಡು ರಚನೆಯಾದ ಒಂದು
means more than 2 sentences is called a paragraph and it gives complete sense. 2 ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿಕೊಂಡು ರಚನೆ ಆದಂಥ ಒಂದು ಸೆಂಟೆನ್ಸ್ಗಳ ಗುಂಪಿಗೆ ಪ್ಯಾರಾಗ್ರಾಫ್ ಅಂತ ಕರೀತಾರೆ. ಈಗ ನೀವು ಲೆಸನ್ನಲ್ಲಿ ನೋಡ್ತೀರಿ, so many paragraphs in the lesson. Okay, paragraph is a group of sentence. Understand? Okay, next we are going to prose or poetry. Padya athwa gadya. Yes, what we have seen in the prose, so many paragraphs. So group of paragraph is called a prose. Group of paragraph is called a prose or poetry. Prose ಮತ್ತು ಪದ್ಯ ಮತ್ತು ಗದ್ಯದಲ್ಲಿ ಒಂದು ಗುಂಪುಗಳು, ಪ್ಯಾರಾಗ್ರಾಫ್ಗಳ ಗುಂಪುಗಳು ಇರುವುದರಿಂದ ಅದಕ್ಕೆ ಒಂದು ಪ್ರೋಸ್ ಅಂತ, ಪೋಯೆಟ್ರಿ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು. ಇಂದಿನ ತರಗತಿಯಲ್ಲಿ ನೀವು ಈ ಒಂದು ಫಾರ್ಮೇಷನ್ ಲೆಟರ್, ವರ್ಡ್, ಸೆಂಟೆನ್ಸ್, ಪ್ಯಾರಾಗ್ರಾಫ್, ಪ್ರೋಸ್ ಆ್ಯಂಡ್ ಪೋಯೆಟ್ರಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ರಿ. ಧನ್ಯವಾದಗಳು. ಆಲ್ ಆಫ್ ಯು.